Hello friends, welcome back to our YouTube channel You First Academy. Friends, today I'm going to solving PGCET MBA PYQ questions 2024. ಅದರಲ್ಲಿ ಸೆಕ್ಷನ್ ಸಿ ಆಗಿರುವ ಟೆಸ್ಟ್ ಆಫ್ ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್. ಸೊ ಈ ಟಾಪಿಕ್ ನ ನೀವು ಪೂರ್ತಿಯಾಗಿ ಕಲಿಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಯು ಫಸ್ಟ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ. Let's start solving one by one. 56 question. What will come in place of question mark in the following questions? 50% of 6000 plus 20% of question mark is equal to 400. Friends, ಇಲ್ಲಿ question mark ನಾನು x ಅಂತ ಬರ್ಕೋತೀನಿ. ಹಾಗಾದ್ರೆ 50% ನಾನು 50 divided by 100 into 6000 plus 20% ನಾನು 20 divided by 100. ಕ್ವಶನ್ ಮಾರ್ಕ್ನ ನಾನು ಎಕ್ಸ್ ಅಂತ ಬರ್ಕೋತೀನಿ. ಇಸ್ ಈಕ್ವಲ್ ಟು 4000. ಈ ಎರಡು ಝೀರೋ ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿ 21 25. ಹಾಗಾದರೆ 50 ಇಂಟು 60 ಮಾಡಿದ್ರೆ ನಮಗೆ 5 6 30. ಹಾಗಾದರೆ 3000 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 5 is equal to 4000. ಹಾಗಾದರೆ x is equal to 4000 ಅಲ್ಲಿ 3000 ಈ ಸೈಡ್ ಬರುತ್ತೆ. ಹಾಗಾದರೆ ಮೈನಸ್ 3000 ಆಗುತ್ತೆ. ಹಾಗಾದರೆ 4000 ಅಲ್ಲಿ 3000 ಹೋದರೆ ನಮಗೆ 1000. x divided by 5 is equal to 1000. 5ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 5 ಇಂಟು 1000 ಏನಾಗುತ್ತೆ 5000. ಹಾಗಾದರೆ x is equal to 5000. ಹಾಗಾದರೆ ಆಪ್ಷನ್ 3 is correct. Next question. In the series 3, 9, 25, 21. ಹಾಗೆ question mark. What is the 20th number? 3, 9, 15, 21. ಇದು ನೆಕ್ಸ್ಟ್ 20th ನಂಬರ್ ಯಾವುದು ಅಂತ ನಾವು ಫೈಂಡ್ ಮಾಡಬೇಕು. ನೋಡಿ, 3 ಮತ್ತು 9 ಡಿಫ್ರೆನ್ಸ್ ಏನು ಬರ್ತಿದೆ 6. 9 ಮತ್ತು 15 ಡಿಫ್ರೆನ್ಸ್ ಏನು ಬರ್ತಿದೆ 6. 15 ಮತ್ತು 21 ಡಿಫ್ರೆನ್ಸ್ ಏನು ಬರ್ತಿದೆ 6. ಓಕೆ, ನಾನು ಡಿಫ್ರೆನ್ಸ್ ಎಷ್ಟು ಬರ್ತಿದೆ ಎಲ್ಲ ನಂಬರ್ಗಳು ಟಿ ಈಸ್ ಈಕ್ವಲ್ ಟು ಎಲ್ಲ ನಂಬರ್ಗಳು ಡಿಫ್ರೆನ್ಸ್ ಎಷ್ಟು ಬರ್ತಿದೆ 6. ಹಾಗಾದರೆ A1 ಅಂದರೆ ಫಸ್ಟ್ ನಂಬರ್ A1 ನಾನು 3 ಅಂತ ಬರ್ಕೋತೀನಿ. ಎನ್ ಇದೆ, ಎನ್ ಬಂದು 20th. ಎನ್ ಈಸ್ ಈಕ್ವಲ್ ಟು 20. ಫೈಂಡ್ ಮಾಡಬೇಕಂದ್ರೆ ನಮಗೆ ಒಂದು ಫಾರ್ಮುಲಾ ಇದೆ. AN ಈಸ್ ಈಕ್ವಲ್ ಟು A1 ಪ್ಲಸ್ ಎನ್ ಮೈನಸ್ 1 ಡಿಫ್ರೆನ್ಸ್ ಎಷ್ಟು ಅದನ್ನು ನಾವು ಡಿ. ಓಕೆ, A1 ಎಷ್ಟು 3 ಪ್ಲಸ್ ಎನ್ ನಂಬರ್ ಯಾವುದು 20 ಮೈನಸ್ 1 ಡಿಫ್ರೆನ್ಸ್ ಎಷ್ಟು ಇಂಟು 6. ಹಾಗಾದರೆ 3 ಪ್ಲಸ್ 20ಯಲ್ಲಿ ಮೈನಸ್ 1 ಮಾಡಿದ್ರೆ ನಮಗೆ 19 6 114. 19 6 ಎಷ್ಟು 114. 114 plus 3 is equal to 117. A20th ಎಷ್ಟು 117. ಹಾಗಾದರೆ ಆಪ್ಷನ್ 4 ಕರೆಕ್ಟ್. 59 ಕ್ವಶನ್. ಫೈಂಡ್ ದ ರಾಂಗ್ ಟರ್ಮ್ ಇನ್ ದ ಫಾಲೋಯಿಂಗ್ ನಂಬರ್ ಸೀರೀಸ್. ಇಲ್ಲಿ ಒಂದು ನಂಬರ್ ಸೀರೀಸ್ ಇದೆ, ಅದರಲ್ಲಿ ನಾವು ರಾಂಗ್ ಇರೋ ನಂಬರ್ನ ನಾವು ಫೈಂಡ್ ಮಾಡಬೇಕು. ಏನಿದೆ 1 1 2 4 3 6 4 16. ಇಲ್ಲಿ ನೋಡಿ 1 2 3 4. ನೆಕ್ಸ್ಟ್ 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ ಆಗಬೇಕು. ಇಲ್ಲಿ ನೋಡಿ 4 ಸ್ಕ್ವೇರ್. ಹಾಗಾದರೆ 3 ಸ್ಕ್ವೇರ್ ಏನಾಗಬೇಕು ಇಲ್ಲಿ 9. ಹಾಗಾದರೆ ರಾಂಗ್ ನಂಬರ್ ಯಾವುದು 6. ಹಾಗಾದರೆ ಆಪ್ಷನ್ 3 is correct. 60 question. What terms will fill the blank space in the following series? ಓಕೆ, ಇಲ್ಲಿ ಆಲ್ಫಾಬೆಟಿಕಲ್ ಲೆಟರ್ಸ್ ಇದೆ. ನಾವು ಮಿಸ್ಸಿಂಗ್ ಆಗಿರೋ ಯಾವ ಲೆಟರ್ ಬರುತ್ತೆ ಅಂತ ನಾವು ಫೈಂಡ್ ಮಾಡಬೇಕು. AZXBVTCR. ಓಕೆ, ನೋಡಿ ABC ABC. ಹಾಗಾದರೆ ಇದು ಡಿ ಆಗಿರುತ್ತೆ. ಇಲ್ಲಿ ಬಂದು ಡಿ. ಝೆಡ್ ಮತ್ತು ವಿ ಡಿಫ್ರೆನ್ಸ್ ಎಷ್ಟು ಲೆಟರ್ಸ್ ಬರ್ತದೆ -4. ವಿ ಆದಮೇಲೆ ಆರ್, ಹಾಗಾದರೆ ಆರ್ -4. ಎಕ್ಸ್ ಆದಮೇಲೆ ಟಿ ಬರ್ತದೆ. ಎಕ್ಸ್
ಇಲ್ಲಾಂದರೆ ನೆಕ್ಸ್ಟು ಟಿ ಇದೆ. ಹಾಗಾದರೆ ನೆಕ್ಸ್ಟು 4 ಲೆಟರ್ -4. ಎಕ್ಸ್ ಮತ್ತು ಡಿಫ್ರೆನ್ಸ್ ಎಷ್ಟು ಲೆಟರ್ ಬರ್ತದೆ? -4. ಅದೇ ರೀತಿ ಟಿ ಆದಮೇಲೆ -4 ಯಾವುದು? SRQP. ಹಾಗಾದರೆ P -4 ಇಲ್ಲಿ P ಬರುತ್ತೆ. ಹಾಗಾದರೆ ಆಪ್ಷನ್ 1 ಕರೆಕ್ಟ್, PD. ದ ಮಿಸ್ಸಿಂಗ್ ಟರ್ಮ್ ಇನ್ ದ ಫಾಲೋಯಿಂಗ್ ಸೀರೀಸ್. ಇಲ್ಲಿ ಮಿಸ್ಸಿಂಗ್ ಕ್ಯಾರೆಕ್ಟರ್ ಇದೆ, ಅದನ್ನು ನಾವು ಫೈಂಡ್ ಮಾಡಬೇಕು ಬೇಸ್ಡ್ ಆನ್ 4 ಆಪ್ಷನ್ಸ್. ಕೆ ಆದಮೇಲೆ ಐ ಇದೆ, ಐ ಆದಮೇಲೆ ಜಿ ಇದೆ, ಜಿ ಆದಮೇಲೆ ಇ ಇದೆ, ಇ ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಸಿ. ಹಾಗಾದರೆ 2 ಆಪ್ಷನ್ನ ನಾವು ತೆಗಿಬೇಕು, ಇವೆರಡು ರಾಂಗ್. ಹಾಗಾದರೆ ಇಲ್ಲಿ ಸಿ ಬರುತ್ತೆ. ಎಮ್ ಆದಮೇಲೆ ಪಿ ಬರ್ತಿದೆ, ಹಾಗಾದರೆ +3. ಪಿ ಆದಮೇಲೆ ಎಸ್, ಅಗೇನ್ 3. ಎಸ್ ಆದಮೇಲೆ ವಿ, ಅಗೇನ್ 3. ವಿ ಆದಮೇಲೆ +3 ಯಾವುದು? ವೈ. ಹಾಗಾದರೆ ಆಪ್ಷನ್ 3 ಈಸ್ ಕರೆಕ್ಟ್, CY17. ಇದಕ್ಕೆ CY17. ನೆಕ್ಸ್ಟ್ ಕ್ವಶನ್, ಇದು ಬಂದು ಕೋಡ್ ಲ್ಯಾಂಗ್ವೇಜ್ ಕ್ವಶನ್ ಆಗಿದೆ. ಓಕೆ, ಕ್ವಶನ್ ಏನಿದೆ? ಇಫ್ ಇನ್ ಎ ಸರ್ಟೈನ್ ಕೋಡ್ ಮಂಡೇ ಕೋಡೆಡ್ ಆಸ್ OPPECZ, ದೆನ್ ವಿಚ್ ವರ್ಡ್ ಈಸ್ ಕೋಡೆಡ್ ಆಸ್ ರೆಕಾರ್ಡ್? ಮಂಡೆಗೆ ಒಂದು ಕೋಡ್ ಇದೆ, ಏನಂತ ಇದೆ? ಮಂಡೆ ಏನಂತ ಇದೆ? OPPECZ. ಓಕೆ, ಅದೇ ರೀತಿ ರೆಕಾರ್ಡ್ ಏನಂತ ನಾವು ಫೈಂಡ್ ಮಾಡಬೇಕು. ಓಕೆ, ಎಮ್ಗೆ ಓ ಇದೆ, ಎಮ್ಗೆ ಓ, ಹಾಗಾದರೆ +2. ಓಗೆ ಪಿ ಇದೆ, ಓಗೆ ಪಿ ಇದೆ, +1. ಎನ್ಗೆ ಪಿ ಇದೆ, ಎನ್ ಇಲ್ಲಿದೆ, ಪಿ ಇಲ್ಲಿದೆ, ಹಾಗಾದರೆ +2. ಡಿಗೆ ಇ ಬಂದಿದೆ, ಟಿಗೆ ಇ, +1. ಎಗೆ ಸಿ ಇದೆ, ಹಾಗಾದರೆ +2. ವೈಗೆ ಝೆಡ್ ಇದೆ, ಹಾಗಾದರೆ +1. ನೋಡಿ ಯಾವ ಪ್ಯಾಟರ್ನ್ ಅಪ್ಲೈ ಆಗ್ತದೆ? +2 +1 +2 +1 +2 +1. ಇದಕ್ಕೆ ನಾವು +2 +1 +2 +1 +2 +1 ಇದು ಮಾಡಿದ್ರೆ ನಮಗೆ ಯಾವ ಆನ್ಸರ್ ಬರ್ತದೆ ಅಂತ ನೋಡೋಣ. ಆರ್ ಆದಮೇಲೆ +2 ಯಾವುದು? ಟಿ. ಹಾಗೆ ಇ ಆದಮೇಲೆ +1 ಎಫ್. ಸಿ ಆದಮೇಲೆ +2 ಯಾವುದು? ಇ. ಓ ಆದಮೇಲೆ +1 ಪಿ. ಆರ್ ಆದಮೇಲೆ +2 ಅಗೇನ್ ಟಿ. ಡಿ ಆದಮೇಲೆ +1 ಇ. ನೋಡಿ TFEPTE ಈ ಕೋಡ್ ಲ್ಯಾಂಗ್ವೇಜ್ ರೆಕಾರ್ಡ್ಗೆ ಅಪ್ಲೈ ಆಗ್ತಾ ಇದೆ ಬೇಸ್ಡ್ ಆನ್ ಈ ಪ್ಯಾಟ್ರನ್. ಆದರೆ ಇಲ್ಲಿ ನೋಡಿ ಆಪ್ಷನಲ್ಲಿ TFEPTE ಇಲ್ಲ, ಸೊ ಇದು ಗ್ರೇಸ್ ಮಾರ್ಕ್ಸ್ ಆಗಿದೆ ಆ ಇಯರಲ್ಲಿ. ಓಕೆ, 63 question. A group of 8 girls are sitting in a circle. Deepa is between Aarti and Para. Deepa ಇಲ್ಲಿ ಬರ್ತಾರೆ ಅನ್ಕೊಳ್ಳಿ. Between Aarti and Para. Aarti ಇಲ್ಲಿ ಬರ್ಕೊಳ್ಳೋಣ. Para and is opposite Geeta. Geeta ಇಲ್ಲಿ ಇರ್ತಾರೆ. ದೀಪಾಗೆ ಅಪೋಸಿಟ್. ಈಶಾ ಈಸ್ ಟು ದಿ ರೈಟ್ ಆಫ್ ಆರ್ತಿ. ಆರ್ತಿ ಇಲ್ಲಿ ಇರ್ತಾರೆ ಅಂದರೆ ಈ ಫೇಸಲ್ಲಿ ಇದ್ದಾರೆ ಅಂದರೆ ರೈಟ್ ಸೈಡ್ ಇಲ್ಲಿ ಬರ್ತಾರೆ, ಹಾಗಾದ್ರೆ ಈಶಾ ಇಲ್ಲಿ ಇರ್ತಾರೆ. ಬಟ್ ಟು ದಿ ಲೆಫ್ಟ್ ಆಫ್ ಚೈತ್ರ, ಹೂಸ್ ರೈಟ್ ಹ್ಯಾಂಡ್ ನೈಬರ್ ಈಸ್ ಗೀತಾ. ಗೀತೆಗೆ ರೈಟ್ ಯಾರು ಇರ್ತಾರೆ? ಚೈತ್ರ. ಓಕೆ, ಬೀನಾ ಎಂಜಾಯ್ಸ್ ಹ್ಯಾವಿಂಗ್ ಎ ಆಮ್ಸ ಟು ಹರ್ ಲೆಫ್ಟ್ ಆ್ಯಂಡ್ ಪರಾಹ ಟು ಹರ್ ರೈಟ್. ಓಕೆ, ಇಲ್ಲಿ ಬೀನಾ ಇರ್ತಾರೆ, ಬೀನಾ ರೈಟ್ಗೆ ಯಾರು ಇರ್ತಾರೆ? ಪರಹ. ಅದೇ ರೀತಿ ಲೆಫ್ಟ್ಗೆ ಯಾರು ಇರ್ತಾರೆ? ಹಂಸ. ಈ ಥರ ಕುತ್ಕೊಂಡಿರ್ತಾರೆ. ಫೈಂಡ್ ದಿ ಮೆಂಬರ್ ಹೂ ಈಸ್ ಡಯಾಗ್ನಲಿ ಆಪೋಸಿಟ್ ಟು ಆರ್ತಿ. ಆರ್ತಿಗೆ ಅಪೋಸಿಟ್ ಯಾರು ಇರ್ತಾರೆ? ಹಂಸ, ಡಯಾಗ್ನಲಿ. ಓಕೆ, ಹಾಗಾದರೆ ಆಪ್ಷನ್ 1 ಹಂಸ ಈಸ್ ಕರೆಕ್ಟ್. 64 question. Among 5 children, Vimal is taller than Mallika but not as tall as Raju. ಹಾಗಾದರೆ Vimal is taller than Mallika. Okay, Vimal taller than Mallika but shorter than
ರಾಜು. Jasmine is taller than Deepa but shorter than Mallika. ಹಾಗಾದ್ರೆ ಮಲ್ಲಿಕಾ ಈಸ್ ಟಾಲರ್ ದೆನ್ ಜಾಸ್ಮಿನ್. ಇಲ್ಲಿ ಜಾಸ್ಮಿನ್ ಬರ್ತಾರೆ. ಬಟ್ ಜಾಸ್ಮಿನ್ ಈಸ್ ಟಾಲರ್ ದೆನ್ ದೀಪಾ. ಹಾಗಾದ್ರೆ ಇದು ಟಾಲರ್ ದೆನ್ ದೀಪಾ. ಇವರು 5 ಚಿಲ್ಡ್ರನ್ಸ್ ಈ ಥರ ಹೈಟಲ್ಲಿ ಇರ್ತಾರೆ. ಅದನ್ನು ನಾನು ನಿಮಗೆ ಈಸಿಯಾಗಿ ಗೊತ್ತಾಗೋ ಥರ ಡಯಾಗ್ರಾಮ್ ಹಾಕ್ತೀನಿ ನೋಡಿ. ಆರ್ ಇಲ್ಲಿರ್ತಾರೆ, ವಿ ಎಮ್ ಜೆ ಡಿ. ಶಾರ್ಟರ್ ಯಾರು ಡಿ ಇರ್ತಾರೆ, ಟಾಲರ್ ಬಂದು ರಾಜು. ಶಾರ್ಟರ್ ಬಂದು ದೀಪ ಇರ್ತಾರೆ, ಹಾಗೆ ಟಾಲರ್ ಬಂದು ರಾಜು. ಹಾಗಾದರೆ ಇಲ್ಲೇನಿದು ಕ್ವಶನ್ ಏನು ಕೇಳಿದ್ರೆ ಹೂ ಇಸ್ ದ ಟಾಲೆಸ್ಟ್ ಇನ್ ದ ಗ್ರೂಪ್. ಹಾಗಾದರೆ ಆಪ್ಷನ್ 3 ರಾಜು ಈಸ್ ಕರೆಕ್ಟ್. 65 ಕ್ವಶನ್. ಪಿ ಕ್ಯೂ ಆರ್ ಎಸ್ ಆರ್ ಪ್ಲೇಯಿಂಗ್ ಕಾರ್ಡ್ಸ್. ಪಿ ಅಂಡ್ ಕ್ಯೂ ಆರ್ ಪಾರ್ಟ್ನರ್ಸ್. ಓಕೆ, ಪಿ ಮತ್ತು ಕ್ಯೂ ಆರ್ ಪಾರ್ಟ್ನರ್ಸ್. ಎಸ್ ಫೇಸಸ್ ನಾರ್ತ್. ಇಫ್ ಪಿ ಫೇಸಸ್ ಟುವರ್ಡ್ಸ್ ವೆಸ್ಟ್ ದೆನ್ ಹೂ ಫೇಸಸ್ ಟುವರ್ಡ್ಸ್ ಸೌತ್. ಓಕೆ, ಇಲ್ಲಿ ಡೈರೆಕ್ಷನ್ ಕ್ವಶನ್ ಆಗಿದೆ. ಓಕೆ, ಇದು ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಓಕೆ, ಇಲ್ಲೇನಿದೆ ಪಿ ಅಂಡ್ ಕ್ಯೂ ಆರ್ ಪಾರ್ಟ್ನರ್ಸ್. ಎಸ್ ಫೇಸಸ್ ನಾರ್ತ್. ಹಾಗಾದರೆ ಈ ಸೈಡ್ ಇಲ್ಲಿದ್ದಾರೆ ಅಂದರೆ ಫೇಸ್ ಈ ಸೈಡ್ ಇದೆ. ಹಾಗಾದರೆ ಇಲ್ಲಿ ಎಸ್ ಬರ್ತಾರೆ. ಓಕೆ, ಇಫ್ ಪಿ ಫೇಸಸ್ ಟುವರ್ಡ್ಸ್ ವೆಸ್ಟ್, ಹಾಗಾದರೆ ಟುವರ್ಡ್ಸ್ ವೆಸ್ಟ್ ಅಂದರೆ ಈ ಸೈಡು. ಹಾಗಾದರೆ ಪಿ ಇಲ್ಲಿದ್ದಾರೆ. ಓಕೆ, ದೆನ್ ಹೂ ಫೇಸಸ್ ಟುವರ್ಡ್ಸ್ ಸೌತ್. ನೋಡಿ, ಪಿ ಮತ್ತು ಕ್ಯೂ ಆರ್ ಪಾರ್ಟ್ನರ್ಸ್ ಅಂದರೆ ಆಪೋಸಿಟಲ್ಲಿ ಇರ್ತಾರೆ. ಹಾಗಾದರೆ ಕ್ಯೂ ಬಂದು ವೆಸ್ಟ್. ನೆಕ್ಸ್ಟ್ ಕ್ವಶನ್. ಇನ್ ಎ ರೋ ಆಫ್ ಸ್ಟೂಡೆಂಟ್, ಎ ಈಸ್ ಸಿಟ್ಟಿಂಗ್ 14th ಫ್ರಮ್ ದಿ ಲೆಫ್ಟ್ and B is 7th from the right. If there are 4 students between A and B, how many students are there in the row? ಅವರು ಈ ಫೇಸ್ ಅಲ್ಲಿ ಕುತ್ಕೊಂಡಿದ್ದಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲೇನಿದೆ ಕ್ವಶನ್. ಎ ಸಿಟ್ಟಿಂಗ್ 14th ಫ್ರಮ್ ದಿ ಲೆಫ್ಟ್ ಅಂಡ್ ಬಿ ಇಸ್ 7th ಫ್ರಮ್ ದಿ ರೈಟ್. ಹಾಗಾದ್ರೆ 7 ಈ ಸೈಡ್ ಇಂದ ಬಿ ಇಲ್ಲಿ ಇದ್ದಾರೆ. ಇಫ್ ದೇರ್ ಆರ್ 4 ಸ್ಟೂಡೆಂಟ್ಸ್ ಬಿಟ್ವೀನ್ ಎ ಅಂಡ್ ಬಿ, 4 ಜನ ಅವ್ರ ಬಿಟ್ವೀನ್ ಮಧ್ಯೆ ಕುತ್ಕೊಂಡಿದ್ದಾರೆ. ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ದಿ ರೋ? ಓಕೆ, 14 + 4 + 7 ಎಷ್ಟು ಜನ ಆಗುತ್ತೆ? ಇವನ್ನ ಆ್ಯಡ್ ಮಾಡಿದ್ರೆ 14 + 4 18, 18 + 7 25. ಹಾಗಾದರೆ ಆಪ್ಷನ್ 1 ಈಸ್ ಕರೆಕ್ಟ್, 25. ನೆಕ್ಸ್ಟ್ ಕ್ವಶನ್. ಎ ಗ್ರೂಪ್ ಆಫ್ 240 persons ಕನ್ಸಿಸ್ಟಿಂಗ್ ಆಫ್ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್. ಓಕೆ, ಟೋಟಲ್ ಪರ್ಸನ್ಸ್ ಎಷ್ಟಿದ್ದಾರೆ? 240. ಅದರಲ್ಲಿ ಸ್ಟೂಡೆಂಟ್ಸ್ ಮತ್ತು ಟೀಚರ್ಸ್ ಇಬ್ಬರು ಇದ್ದಾರೆ. ಈಸ್ ಟ್ರಾವೆಲಿಂಗ್ ಇನ್ ಎ ಟ್ರೈನ್. ಓಕೆ, ಟ್ರಾವೆಲ್ ಮಾಡ್ತಾ ಇದ್ದಾರೆ. 240 persons. ಫಾರ್ ಎವ್ರಿ 15 ಸ್ಟೂಡೆಂಟ್ಸ್ ದೆರ್ ಈಸ್ ಎ 1 ಟೀಚರ್. ಓಕೆ, 15 ಸ್ಟೂಡೆಂಟ್ಸ್ಗೆ 1 ಟೀಚರ್ ಇರ್ತಾರೆ. ದೆನ್ ದ ನಂಬರ್ ಆಫ್ ಟೀಚರ್ಸ್ ಈಸ್, ನಾನು ಟೀಚರ್ಸ್ನ ಎಕ್ಸ್ ಅಂತ ಬರ್ಕೋತೀನಿ. 15 ಸ್ಟೂಡೆಂಟ್ಸ್ಗೆ ಒಬ್ಬರು ಟೀಚರ್ಸ್ ಇರ್ತಾರೆ. ಟೋಟಲ್ ಪರ್ಸನ್ಸ್ ಎಷ್ಟು? 240. ಹಾಗಾದರೆ 240 ಟೀಚರ್ಸ್ ಎಷ್ಟು ನಮ್ಗೆ ಗೊತ್ತಿಲ್ಲ. ಎಕ್ಸ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 15 ಸ್ಟೂಡೆಂಟ್ಸ್ಗೆ ಒಬ್ಬರು ಟೀಚರ್ಸ್ ಇರ್ತಾರೆ. ಎಕ್ಸ್ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಹಾಗಾದರೆ 240 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 15x. ಹಾಗಾದರೆ ಎಕ್ಸ್ ಈ ಕಡೆ ಹೋದರೆ 240 is equal to 16x. x is equal to 240 divided by 16. 16 ones ಇಲ್ಲಿ 16 ಆಗುತ್ತೆ. ರಿಮೈನಿಂಗು 8 ಇರುತ್ತೆ, 8 ಇರುತ್ತೆ, 16 5s. ಹಾಗಾದರೆ x is equal to 15. ಹಾಗಾದರೆ ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ವಾಟ್ ನಂಬರ್ ಶುಡ್ ರೀಪ್ಲೇಸ್ ದಿ ಕ್ವಶನ್ ಮಾರ್ಕ್? ಓಕೆ, ಇಲ್ಲಿ ನಂಬರ್ ಸೀರೀಸ್ ಕ್ವಶನ್ ಆಗಿದೆ. ಇಲ್ಲಿ ಕ್ವಶನ್ ಮಾರ್ಕ್ ಯಾವುದಿದೆ ಅದನ್ನ ನಾವು ಫೈಂಡ್ ಮಾಡಬೇಕು. ಇಲ್ಲೇನಿದೆ 4 3 2 1 ಮಾಡಿದ್ರೆ ನಮಗೆ 20 ಆನ್ಸರ್ ಬರಬೇಕು. ಅದೇ ರೀತಿ 8 7 6 5 ಮಾಡಿದ್ರೆ ನಮ್ಗೆ ಆನ್ಸರ್ 52 ಬರಬೇಕು. ಅದೇ ರೀತಿ 13 12 11 10 ಮಾಡಿದ್ರೆ ನಮಗೆ ಕ್ವಶನ್ ಮಾರ್ಕ್ ಸಿಗುತ್ತೆ ಏನು ಅಂತ. ಹಾಗಾದರೆ 20 ಹೇಗೆ ಬರ್ತು ಅಂದರೆ 4 + 3 + 2 + 1
ಇದನ್ನು ನಾವು ಆ್ಯಡ್ ಮಾಡಿದ್ರೆ 4 + 3 7, 7 + 2 9, 9 + 1 10, 10 × 2 20, ಹಾಗಾದರೆ 20 ಬಂತು. ಅದೇ ರೀತಿ 8 + 7 + 6 + 5, 8 + 7 15, 15 + 6 21, 21 + 5 26 ಇಂಟು 2 ಮಾಡಿದ್ರೆ ನಮಗೆ 52 ನೋಡಿ 52 ಆನ್ಸರ್ ಬಂತು. ಅದೇ ರೀತಿ 13 + 12 + 11 + 10 ಮಾಡಿದ್ರೆ ನಮಗೆ 13 + 12 25, 25 + 11 36, 36 + 10 46, ಹಾಗಾದರೆ ಇಂಟು 2 ಮಾಡಿದ್ರೆ ನಮಗೆ 92. ಹಾಗಾದರೆ ಆಪ್ಷನ್ 3 ಈಸ್ ಕರೆಕ್ಟ್, 92. ನೆಕ್ಸ್ಟ್ ಕ್ವಶನ್, ಇಫ್ ಎ ಬುಕ್ ಈಸ್ ಕಾಲ್ಡ್ ಪೆನ್ಸಿಲ್, ಓಕೆ, ಇದು ಬಂದು ಬುಕ್ ಕಾಲ್ಡ್ ಪೆನ್ಸಿಲ್, ಇದು ಬಂದು ಪೆನ್ಸಿಲ್. ಪೆನ್ಸಿಲ್ ಈಸ್ ಕಾಲ್ಡ್ ಬ್ಯಾಗ್, ಬ್ಯಾಗ್. ಬ್ಯಾಗ್ ಈಸ್ ಕಾಲ್ಡ್ ಡಿಕ್ಷನರಿ, ಇದು ಡಿಕ್ಷನರಿ. ಆ್ಯಂಡ್ ಡಿಕ್ಷನರಿ ಈಸ್ ಕಾಲ್ಡ್ ಡೋರ್, ಇದು ಬಂದು ಡೋರ್. ದೆನ್ ವಾಟ್ ಈಸ್ ಯೂಸ್ಡ್ ಟು ಕ್ಯಾರಿ ದ ಬುಕ್ಸ್, ಬುಕ್ಸ್ನ ಕ್ಯಾರಿ ಮಾಡೋದೇನು ಬ್ಯಾಗ್. ಹಾಗಾದರೆ ಬ್ಯಾಗ್ ಅಂದ್ರೇನು ಡಿಕ್ಷನರಿ. ಹಾಗಾದರೆ ಆಪ್ಷನ್ 3 ಈಸ್ ಕರೆಕ್ಟ್, ಡಿಕ್ಷನರಿ. ನೆಕ್ಸ್ಟ್ ಕ್ವಶನ್, ಎ ಟ್ರೈನ್ ಫಾರ್ ಸ್ಟೇಷನ್ ಬಿ ಲೀವ್ಸ್ ಎವ್ರಿ 2.5 hours ಫ್ರಮ್ ಸ್ಟೇಷನ್ ಎ. An announcement was made at station A that the train for station B had left 40 minutes ago and the next train will leave at 17 hours. At what time was the announcement made? Okay, train frequency 2.5 hours. An announcement was made at station A that the train for station B had left 40 minutes ago. Announcement ಯಾವಾಗಾಯಿತು 40 minutes. And the next train will leave at 17 hours. Next train ಯಾವಾಗ 17 hours. Previous train ಯಾವಾಗ ಸ್ಟೇಷನ್ ಹತ್ರ ಬಿಡ್ತು ಅಂತ ಫೈಂಡ್ ಮಾಡಬೇಕು 2.5 hours ಮುಂಚೆಗೆ. ಹಾಗಾದರೆ 17 hours ಅಲ್ಲಿ ನಾವು 2.5 hours ಮೈನಸ್ ಮಾಡಿದ್ರೆ ನಮಗೆ 14 hours 30 minutes. ಸ್ಟೇಷನ್ ಬಿ ಹತ್ರ ಅನೌನ್ಸ್ ಮಾಡ್ತಾರೆ 40 minutes ಮುಂಚೆಗೆ. ಹಾಗಾದರೆ ಟೈಮ್ ಯಾವಾಗಂತ ನಾವು ಇದಕ್ಕೆ ಆ್ಯಡ್ ಮಾಡಿದ್ರೆ ನಮಗೆ 10 hours. ಹಾಗಾದರೆ ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಪಿ ಈಸ್ ದ ಬ್ರದರ್ ಆಫ್ ಕ್ಯೂ. ಓಕೆ, ಪಿ ಮತ್ತು ಮೇಲ್ ನಾನು ಬಾಕ್ಸಲ್ಲಿ ಹಾಕೋತೀನಿ ಕ್ಯೂ. ಓಕೆ, ಆರ್ ಈಸ್ ದ ಫಾದರ್ ಆಫ್ ಪಿ. ಓಕೆ, ಆರ್ ಫಾದರ್ ಪಿ ಆಗಿರ್ತಾರೆ. ಹಾಗಾದರೆ ಆರ್ ಇಲ್ಲಿ ಫಾದರ್, ಬರೀ ಇಬ್ರಿಗೂ ಫಾದರ್ ಆಗ್ತಾರೆ. ಎಸ್ ಈಸ್ ದ ಬ್ರದರ್ ಆಫ್ ಟಿ. ಓಕೆ, ಎಸ್ ಈಸ್ ದ ಬ್ರದರ್ ಆಫ್ ಟಿ. ಟಿ ಈಸ್ ದ ಡಾಟರ್ ಆಫ್ ಕ್ಯೂ. ಓಕೆ, ಟಿ ಅನ್ನು ಸರ್ಕಲ್ ಹಾಕೋತೀನಿ, ಯಾರು ಫೀಮೇಲ್ಗೆ. ಹಾಗಾದರೆ ಟಿ ಈಸ್ ದ ಡಾಟರ್ ಆಫ್ ಕ್ಯೂ. ಹಾಗಾದರೆ ನೆಕ್ಸ್ಟ್ ಇಲ್ಲೇನಿದೆ, ಎಸ್ ಈಸ್ ದ ಬ್ರದರ್ ಆಫ್ ಟಿ. ಇದು ಎಸ್. ಕ್ಯೂ ಡಾಟರ್ ಮತ್ತೆ ಬ್ರದರ್ ಯಾರು, ಟಿ ಮತ್ತೆ ಎಸ್. ಹಾಗಾದರೆ ಇಲ್ಲಿ ಕ್ವಶನ್ ಏನಿದೆ, ದೆನ್ ದ ಅಂಕಲ್ ಆಫ್ ಎಸ್ ಅಂದರೆ ಪಿ ಅಂಕಲ್ ಆಗ್ತಾರೆ. ಹಾಗಾದರೆ ಆಪ್ಷನ್ 1 ಈಸ್ ಕರೆಕ್ಟ್, ಪಿ. ಫ್ರೆಂಡ್ಸ್, ಇಲ್ಲಿವರೆಗೂ PGCET MBA PYQ ಕ್ವಶನ್ ಅದರ ಸೆಕ್ಷನ್ ಸಿ ಆಗಿರುವ ಟೆಸ್ಟ್ ಆಫ್ ರೀಸನಿಂಗ್ ಅಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಧನ್ಯವಾದಗಳು.